ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿಂದು ಮಾರ್ಕೆಟ್ ಅನಾಲಿಸಿಸ್ ಮಾಡಿ ನಾಳೆದು ಪ್ರಿಡಿಕ್ಟ್ ಮಾಡೋಣ. ನೋಡಿ, ಮಾರ್ಕೆಟ್ ಇವತ್ತು ಏನಾಗಿದೆ, 58,000 ಅಬೌವ್ ಕ್ಲೋಸ್ ಆಗಿದೆ. ಓಕೆ, ಮಾರ್ನಿಂಗು ಬೈಯರ್ಸ್ನ ಅಟ್ರಾಕ್ಟ್ ಮಾಡಿ ಸೆಲ್ ತರ ಟ್ರೆಂಡ್ ಕೊಟ್ಟು ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡಿದೆ. ಸೊ ಆಫ್ಟರ್ ಏನಾಗಿದೆ, ಬೈಯರ್ಸ್ ಬಂದಿದ್ದಾರೆ. ಈಗ ಕರೆಕ್ಟಾಗಿ ನೋಡಿ, ಈಗ ಸೆಲ್ಲರ್ಸು SL ಹಿಟ್ ಆಯ್ತು. ಮಾರ್ಕೆಟ್ ನಲ್ಲಿ ಯಾರಿದ್ದಾರೆ, ಬೈಯರ್ಸ್ ಇದ್ದಾರೆ. 1.2. ಸೊ ಮಾರ್ಕೆಟ್ ನಲ್ಲಿ ಬೈಯರ್ಸ್ ಇದ್ದಾರೆ ಅಂದ್ರೆ ಇಲ್ಲೆಲ್ಲ ಸ್ಟಾಪ್ ಲಾಸ್ ಕ್ರಿಯೇಟ್ ಆಗಿದೆ. ಸೊ ಮಾರ್ಕೆಟ್ ಬೈ ಚಾನ್ಸ್ ಫ್ಲಾಟ್ ಟು ಗ್ಯಾಪ್ ಡೌನ್ ಓಪನ್ ಆದ್ರೆ 100% ಸೆಲ್ಲಿಂಗ್ ಚಾನ್ಸಸ್ ಇದೆ. 100% ಸೆಲ್ಲಿಂಗ್ ಚಾನ್ಸಸ್ ಇದೆ. ಓಕೆ, ಅದಾದ್ಮೇಲೆ ಈಗ ಬೈ ಚಾನ್ಸ್ ಗ್ಯಾಪ್ ಅಪ್ ವಿತ್ ಗ್ರೀನ್ ಕ್ಯಾಂಡಲ್ ಯಾಕಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ I have to wait for 200 and 300 ಬ್ರೇಕ್ಔಟ್ ಆಗಿ ಸಪೋರ್ಟ್ ರಿಟ್ರೆಸ್ಟ್ಮೆಂಟ್ ತಗೋತೀನಿ. ಇದು ಯಾಕಂದ್ರೆ ಬೈಯರ್ಸ್ದು ಇಲ್ಲದೇನಿದಾರಲ್ಲ, ಬೈಯರ್ಸ್ದು ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ. ವೇಟ್ ಮಾಡಿ ಆಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ನೋಡಿ, ನಾನು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕು ನಿಮಗೆ. ಈಗ ಡೇ ಚಾರ್ಟ್ ಅಲ್ಲಿ ನೋಡಿ, ಮಾರ್ಕೆಟ್ ಏನಾಗಿದೆ ಅಂದ್ರೆ ಈಗ ನೋಡಿ, ಹೈಯರ್ ಹೈ ಬ್ರೇಕ್ ಆಗಿ ರಿಟ್ರೆಸ್ಟ್ಮೆಂಟ್ ಅಂದ್ರೆ ರಿಟ್ರೆಸ್ಟ್ಮೆಂಟ್ ತಗೊಂಡು ಅಪ್ ಸೈಡ್ ಹೋಗೋ ಚಾನ್ಸಸ್ ಇದೆ. ಚಾನ್ಸಸ್ ಎಲ್ಲ ನಾಳೆ ಮೇ ಬಿ ಅದೇ ಆಗ್ಬೋದು. ಆದ್ರೆ ಇಲ್ಲಿ ನೋಡಿ, ಏಪ್ರಿಲ್ ಓಕೆ, ಇದನ್ನ ನೋಡಿ, ಬ್ರೇಕ್ಔಟ್ ಆಗಿತ್ತಾ, ಮಾರ್ಕೆಟ್ ಸೇಮ್ ರಿಟ್ರೆಸ್ಟ್ಮೆಂಟ್ ಹೋಗಿತ್ತಾ. ಸೊ ನೋಡಿ, ದಿಸ್ ಮಚ್ ಆಫ್ ಗ್ಯಾಪ್ ಡೌನ್ ಓಪನ್ ಆಗಿ ಬೈಯರ್ಸ್ನ ಅಟ್ರಾಕ್ಟ್ ಮಾಡ್ಬೋದು. ಇದೊಂದು ಕಂಡೀಷನ್, ಇದೊಂದು ಆಗ್ಬಹುದು, ಚಾನ್ಸಸ್ ಇದೆ. ನೋಡಿ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಇದೇ ಪ್ರಕಾರ ನಾಳೆ ಫ್ಲಾಟ್ ಟು ಗ್ಯಾಪ್ ಡೌನ್ ಓಪನ್ ಆದರೆ ಸೆಲ್ಲಿಂಗ್ ಮಾಡ್ತೀನಿ. ಎಲ್ಲಿವರೆಗೂ 5,200 ವರೆಗೂ. ಬೈ ಚಾನ್ಸ್ ಗ್ಯಾಪ್ ಅಪ್ ವಿತ್ ಗ್ರೀನ್ ಕ್ಯಾಂಡಲ್ ಆದರೆ ವೇಟ್ ಫಾರ್ ರಿಟ್ರೇಸ್ಮೆಂಟ್ ಅಂದ್ರೆ ಪ್ರಾಫಿಟ್ ಬುಕ್ಕಿಂಗ್ ದೆನ್ ಬೈಯಿಂಗ್. ಓಕೆ, ಧನ್ಯವಾದ.